ನಮಸ್ಕಾರ ವೀಕ್ಷಕರೇ. ಅಡ್ವೊಕೇಟ್ ಆದಂಥವ್ರು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಯಾವುದೇ ಒಬ್ಬರು ಅಡ್ವೊಕೇಟ್ಗಳಾಗಿರ್ಬೋದು, ಯಾವ ಕೆಲಸನ ಮಾಡಬೇಕು, ಅಡ್ವೊಕೇಟ್ ಅಂದರೆ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಯಾವುದನ್ನು ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನು ಸಿಂಪಲಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಬ್ಬರು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥವ್ರು ಯಾವುದೇ ಒಂದು ಕಂಪನಿಗಳಲ್ಲಿ ಪ್ರೈವೇಟ್ ಜಾಬಲ್ಲಾಗಿರ್ಬೋದು, ಗೌರ್ಮೆಂಟ್ ಜಾಬಲ್ಲಾಗಿರ್ಬೋದು ಕೆಲಸ ಮಾಡೋ ಅಂತಿಲ್ಲ. ಅಂದರೆ ಅವರು ಆ ಕಂಪನಿಗೆ ಹೋಗಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಒಂದು ಕೆಲಸ ಅಂದರೆ ಲೀಗಲ್ ರಿಲೇಟೆಡ್ ಬಿಟ್ಟು ಬೇರೆ ಯಾವುದೇ ರೀತಿಯಾದ ಕೆಲಸಗಳನ್ನು ಅವರು ಮಾಡೋ ಆಗಿಲ್ಲ. ಪ್ರಾಕ್ಟೀಸ್ ಮಾಡೋ ಅಂಥವ್ರು ಯಾವುದಾದ್ರು ಕನ್ಸಲ್ಟೇಷನ್ಗೆ ಹೋಗ್ಬೋದೇ ಹೊರತು ಅವರು ಅಲ್ಲಿ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಯಾವುದೇ ಒಬ್ಬರು ಅಡ್ವೊಕೇಟ್ ಆಗಿರ್ಬೋದು ನೇರವಾಗಿ ಯಾವುದೇ ಒಂದು ಬಿಸ್ನೆಸ್ಗಳನ್ನು ಮಾಡೋ ಆಗಿಲ್ಲ. ಅಂದರೆ ಪ್ರಾಕ್ಟೀಸ್ ಮಾಡೋವಂಥ ಅಡ್ವೊಕೇಟ್ಗಳು ಅವರು ಪ್ರಾಕ್ಟೀಸ್ ಮಾಡೋವಂಥ ಸಂದರ್ಭದಲ್ಲಿ ಬಾರ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂಥವ್ರು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನೇರವಾಗಿ ಅವರು ಭಾಗವಹಿಸೋ ಆಗಿಲ್ಲ. ಅಂದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಅವರು ಪಾರ್ಟ್ನರ್ ಆಗಿ ಆಗಿರ್ಬೋದು ಅಥವಾ ಅವರು ಓನರ್ ಆಗಿ ಆಗಿರ್ಬೋದು ಅಥವಾ ಸಿಂಗಲ್ ಓನರ್ ಆಗಿ ಆಗಿರ್ಬೋದು ಪಾರ್ಟಿಸಿಪೇಟ್ ಮಾಡೋ ಹಂಗಿಲ್ಲ. ಯಾವುದೇ ಒಂದು ಬಿಸ್ನೆಸ್ಸನ್ನು ಅವರು ಪ್ರಾಕ್ಟೀಸ್ ಜೊತೆಗೆ ಮಾಡಬಾರ್ದು ಅಂತೇಳಿ ಇರುವಂಥದ್ದು ಅಡ್ವೊಕೇಟ್ಸ್ ಆ್ಯಕ್ಟ್ನ ಪ್ರಕಾರ. ಒಬ್ಬರು ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಓದ್ಬೋದಾ, ತನ್ನ ಎಜುಕೇಷನ್ನ ಮುಂದುವರಿಸ್ಬೋದಾ ಅಂದರೆ ಖಂಡಿತವಾಗಿಯೂ ಮಾಡ್ಬೋದು. ಅವರು ಪ್ರಾಕ್ಟೀಸ್ ಮಾಡ್ತಾನೆ ಬೇರೆ ಬೇರೆ ಡಿಗ್ರಿಗಳನ್ನ ಮಾಡ್ಕೋಬೋದಿರುತ್ತೆ. ಅಂದರೆ ಸಾಮಾನ್ಯವಾಗಿ LLB ಮಾಡಿರೋ ಅಂಥವ್ರು LLM ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ತಾನೆ ಇವೆಲ್ಲ ಮಾಡ್ಬೋದಾಗಿರುತ್ತೆ. ಅದಕ್ಕೆಲ್ಲ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಯಾವುದೇ ಲೀಗಲ್ ರಿಲೇಟೆಡ್ ಕೋರ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕರೆಸ್ಪಾಂಡೆನ್ಸ್ ಕೋರ್ಸ್ಗಳಾಗಿರ್ಬೋದು, ಪ್ರಾಕ್ಟೀಸ್ ಮಾಡ್ತಾನೆ ಕೂಡ ಅವರು ಯಾವುದೇ ಒಂದು ಕೋರ್ಸ್ಗಳನ್ನ ಮಾಡ್ಬೋದು, ಯಾವುದೇ ಸಮಸ್ಯೆ ಇರೋದಿಲ್ಲ. ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಅವರು ಕಂಟೆಂಟ್ ಕ್ರಿಯೇಟರ್ ಆಗ್ಬೋದಾ ಅಥವಾ ಅವರು ಬೇರೆ ಒಂದು ಕಾಲೇಜ್ಗಳಲ್ಲಾಗಿರ್ಬೋದು ಅಥವಾ ಟೀಚಿಂಗ್ ಪ್ರೊಫೆಷ್ನಲ್ಗೆ ಹೋಗ್ಬೋದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಮಾಡ್ಬೋದು. ಯಾವುದೇ ಒಂದು ಲಾ ಕಾಲೇಜ್ಗಳಲ್ಲಿ ಟೀಚಿಂಗ್ ಪ್ರೊಫೆಷನ್ ಜೊತೆಗೆ ಅಂದರೆ ಅವರು ಯಾವುದೇ ಒಂದು ಲಾ ಕಾಲೇಜ್ಗಳಲ್ಲಿ ಅವರು ಗೆಸ್ಟ್ ಲೆಕ್ಚರರ್ ಆಗಿ ಕೂಡ ಹೋಗಿ ಅವರು ಪಾಠವನ್ನು ಮಾಡ್ಬೋದಾಗಿರುತ್ತೆ. ಯಾವುದೇ ಸಮಸ್ಯೆ ಇರಲ್ಲ. ಪ್ರಾಕ್ಟೀಸ್ ಮಾಡ್ತಾನೂ ಕೂಡ ಅವರು ಗೆಸ್ಟ್ ಲೆಕ್ಚರರ್ಗಳಾಗಿ ಅಲ್ಲಿ ಕನ್ಸಲ್ಟೇಷನ್ನ ಕೊಡ್ಬೋದಿರುತ್ತೆ. ಅದರಲ್ಲಿ ಯಾವ ಸಮಸ್ಯೆನೂ ಇರೋದಿಲ್ಲ. ಅದೇ ರೀತಿ ರಿವ್ಯೂ ಮಾಡೋವಂಥದ್ದು ಅಂದರೆ ಕೆಲವೊಂದು ಪಾರ್ಲಿಮೆಂಟ್ ಬಿಲ್ಸ್ಗಳೇನಿರುತ್ತೆ ಅದಕ್ಕೆ ರಿವ್ಯೂ ಮಾಡೋವಂಥದ್ದು, ಕಂಟೆಂಟ್ ಕ್ರಿಯೇಟ್ ಮಾಡೋವಂಥದ್ದು ಅಥವಾ ಯಾವುದೇ ಒಂದು ಲೀಗಲ್ ರಿಲೇಟೆಡ್ ಆಗಿರೋವಂಥ ಬುಕ್ಸ್ಗಳನ್ನ ಬರೆಯೋ ಅಂಥದ್ದಾಗಿರ್ಬೋದು ಅಥವಾ ಅದಕ್ಕೆ ಕಂಟೆಂಟ್ಗಳನ್ನ ಕೊಡೋ ಅಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಕ್ವಶನ್ ಪೇಪರ್ಗಳನ್ನ ಮಾಡೋವಂಥ ಸಂದರ್ಭದಲ್ಲಿ ಅದಕ್ಕೆ ಸಹಾಯ ಮಾಡೋವಂಥದ್ದು, ಕ್ವಶನ್ ಪೇಪರ್ಗಳನ್ನ ರೆಡಿ ಮಾಡೋದಕ್ಕೆ ಇಂಥವೆಲ್ಲನೂ ಕೂಡ ಅವರು ಒಬ್ಬರು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿ ಮಾಡ್ಬೋದಾಗಿರುತ್ತೆ. ಅವರು ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು ಅಥವಾ ಯಾವುದೇ ಒಂದು ಕಾಲೇಜ್ಗಳಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಹೋಗಿ ಅವರು ಪಾಠವನ್ನು ಮಾಡ್ಬೋದಾಗಿರುತ್ತೆ. ಈ ರೀತಿಯಾಗಿ ಈ ಎಲ್ಲ ಕೆಲಸಗಳನ್ನ ಅವರು ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಒಂದು ಕಂಪನಿಗಳಲ್ಲಿ ಹೋಗಿ ಕೆಲಸ ಮಾಡೋವಂಥದ್ದು ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಅವರು ತೊಡಗಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.